ಒಂದು ಹಂತದಲ್ಲಿ ಜಯ ಲಭಿಸಿದೆ ಜನ ಹೋರಾಟಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಈಗ ಸಾಕಷ್ಟು ಗಣ್ಯರು ನಮ್ಮೊಂದಿಗಿದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ. ಬನ್ನಿ ಅವರೊಂದಿಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈಗ ನಮ್ಮ ಜೊತೆ ಇದ್ದಾರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಇಬ್ಬರು ಕಾರ್ಯಕರ್ತರು, ಸಿಂಧು ಹಾಗೂ ಚೇತನ್. ನಿಮ್ಮಿಬ್ಬರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಮೂಮೆಂಟ್, ಈ ಒಂದು ಹೋರಾಟದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದು ವಿದ್ಯಾರ್ಥಿಗಳು. ನಿಜಕ್ಕೂ ಕೂಡ ಕಾಲೇಜ್ ಬಂಕ್ ಮಾಡಿ ತಮಗಿದ್ದಂತಹ ಹಲವಾರು ಯೋಚನೆಗಳನ್ನು ಬದಿಗಿಟ್ಟು ದೇಶಕ್ಕಾಗಿ ಮತ್ತು ತಮ್ಮ ಮುಂದಿನ ಪೀಳಿಗೆಗಾಗಿ, ತಮ್ಮ ಮುಂದಿನ ಜೀವನ ಸರಳವಾಗೋದಕ್ಕೋಸ್ಕರ ವಿದ್ಯಾರ್ಥಿಗಳು ಕೈಗೊಂಡ ಕೆಲಸ, ಮಾಡಿದಂತಹ ಪ್ರತಿಭಟನೆ, ಅವರ ಇನ್ವಾಲ್ವ್ಮೆಂಟ್ ನಿಜಕ್ಕೂ ಕೂಡ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈಗಲೂ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಒಬ್ಬ ವಿದ್ಯಾರ್ಥಿನಿ ಇದ್ದಾರೆ. ಅವರು ಅರೈಸ್ ಇಂಡಿಯಾದ ಕಾರ್ಯಕರ್ತೆ ಕೂಡ, ಜೈನ್ ಕಾಲೇಜ್ನ ವಿದ್ಯಾರ್ಥಿನಿಯಾದಂತಹ ಚೇತನ. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಇದ್ದಾರೆ, ಸಾಮಾಜಿಕ ವಿಜ್ಞಾನಿಯಾದಂತಹ GP ಲಕ್ಷ್ಮೀನಾರಾಯಣ ಅವರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲನೇದಾಗಿ ಚೇತನ್ ಮತ್ತು ಸಿಂಧು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಬೆಂಗಳೂರಿನಲ್ಲಿ ಹೇಳುವಂಥ ಒಂದೇ ಒಂದು ಮಾತು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ಎಷ್ಟು ದೊಡ್ಡ ಮೂವ್ಮೆಂಟ್ ಆಗಿಬಿಡ್ತು. ನೀವು ಸ್ಟಾರ್ಟ್ ಮಾಡಿದ್ದದು ಎಷ್ಟು ದೊಡ್ಡ ಮೂವ್ಮೆಂಟ್ ಆಗಿ ಈಗ ಒಂದು ರೀತಿ ಜಯ ಸಿಕ್ಕಿದೆ. ಏನು ಅನಿಸುತ್ತೆ ನಿಮಗೆ ಈ ಇನಿಷಿಯಲ್ ಸ್ಟೇಜಲ್ಲಿ? ತುಂಬ ಖುಷಿ. ನಾವು ಹಿಂದೆ ಫ್ರೀಡಮ್ ಸಿಕ್ಕಿದಾಗ, ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತಾಡ್ಬೋದು. ಅವರು ನೂರಾರು ವರ್ಷಗಳಿಂದ ಅವ್ರು ಹೋರಾಟ ಮಾಡಿದ್ರು. ಒಂದು 3 ತಿಂಗಳು, ಚೇತನ್ 3 ತಿಂಗಳಿಂದ ಹಿ ಈಸ್ ಬಿನ್ ಇನ್ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ಹಿ ಈಸ್ ದೇರ್ ಇನ್ ದಟ್ ಕಮ್ಯುನಿಟಿ. ಅವ್ನಿಗೆ ಇವಾಗ ಯು ಡೋಂಟ್ ನೋ, ಯು ಕ್ಯಾನ್ ಸಿ ಇನ್ ದಟ್ what people in Freedom Park. ನಾವು ಅಲ್ಲಿಲ್ಲ, ದಿಲ್ಲಿಯಲ್ಲಿಲ್ಲ, ಬಟ್ ಸಿ ದ ಪೀಪಲ್ ಇನ್ ಫ್ರೀಡಮ್ ಪಾರ್ಕ್, ದೇ ಹ್ಯಾವ್ ಬಿನ್, ಅವ್ರು ಫಾಸ್ಟಿಂಗ್ ಮಾಡ್ತಿರೋದು 15 ದಿನದಿಂದ ಮಾಡ್ತಿದ್ದಾರೆ, 13 ದಿನದಿಂದ ಮಾಡ್ತಿದ್ದಾರೆ. And you can see the enthusiasm in the people. With Sunday, I came on last Sunday also, there was a rally. Last Sunday ಬಂದಾಗ ಬೆಳಗ್ಗೆ 8 ಗಂಟೆಗೆ I could see some 3,000 to 5,000 people. And me being a student, Sundays ಹೇಳ್ತಿದ್ದೆ 12 ಗಂಟೆಗೆ. I came here at 8 o'clock and I was very happy. ನನಗೆ ತುಂಬ ಸಂತೋಷ ನೋಡಿದ್ದು ಜನರನ್ನ, ಇಷ್ಟು ಎಂಥೂಸಿಯಾಸಮ್. ಅವರು ಉಪವಾಸ ಬಿಡ್ತಿದ್ದಾರೆ. ನಾವು ಇನ್ನು ಸ್ವಲ್ಪ ಬೇಜಾರಿದೆ ದಟ್ only 3 ಮೇನ್ ಪಾಯಿಂಟ್ಸ್ ಹವ್ ಬಿನ್ ಅಗ್ರೀಡ್. ಇನ್ನೂ ಅಷ್ಟೊಂದು ಅಗ್ರಿ ಇಲ್ಲ. ಅವ್ರು ಮಾಡಿದ್ದಾರೆ. ಅವರು ಶುರು ಮಾಡಿದ್ದು ಸಂತೋಷ್ ಹೆಗಡೆ ಮತ್ತು ಸರ್ ಶುರು ಮಾಡಿದ್ದು, ಅದನ್ನು ಮುಂದುವರಿಸೋದು ನಮ್ಮ ಕೆಲಸ. ನಮ್ಗೆ ತುಂಬ ಸಂತೋಷ. ಕೆಲಸ ಅನ್ನೋದಕ್ಕಿಂತ ಯುವ ಶಕ್ತಿಯ, ಯುವ ಜನಾಂಗದ ಕೆಲಸ. ಇವಾಗ 3 ಅಗ್ರಿ ಮಾಡಿದ್ದಾರೆ, ಇನ್ನು ಮಿಕ್ಕಿದ್ದು ಒಪ್ಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅಣ್ಣಾ ಹಜಾರೆ ಅವರು ಒಪ್ಸಿದ್ದಾರೆ, ಇನ್ನು ಉಳಿದಿದ್ದು ನಾವು ನೋಡ್ಕೊಳ್ತೀವಿ, ನಾವು ಒಪ್ಸೋ ತರ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತೀರಾ. ಓಕೆ ಚೇತನ್, ನಿಜಕ್ಕೂ ಕೂಡ ಇವರು ಹೇಳ್ತಾ ಇದ್ರು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆ ಏನು ಹೋರಾಟ ಪ್ರತಿಭಟನೆ ಮಾಡ್ಕೊಂಡಿತ್ತು, ಅದಕ್ಕೆ ಯಾವ ರೀತಿ ಜನರು ಬೆಂಬಲ ವ್ಯಕ್ತಪಡಿಸಿದ್ರು, ಯುವಕರು ಬೆಂಬಲ ವ್ಯಕ್ತಪಡಿಸಿದ್ರು ಅಂದ್ರೆ. ಆದ್ರೆ ಈ ಭ್ರಷ್ಟಾಚಾರ ಅನ್ನೋದು ಈಗ ಉದ್ಭವ ಆಗಿದ್ದಲ್ಲ, ಬಹಳ ದಿನಗಳಿಂದ ಇದೆ. ನೀವು ಯಾವುದೇ ಲೆವೆಲ್ ತಗೊಳ್ಳಿ, ಅದೇನೋ ಅಂತಾರಲ್ಲ, ಪಾದದಿಂದ ಶಿರದವರೆಗೆ ಎಲ್ಲ ಕಡೆ ಕರಪ್ಷನ್ ಇದೆ. ಆದರೆ ಈ ಕರಪ್ಷನ್ ವಿರುದ್ಧ ಹೋರಾಡೋದಕ್ಕೆ ಒಂದು ಸಂಘಟನೆ ಬೇಕು, ಒಬ್ಬ ನಾಯಕ ಬೇಕು ಮತ್ತು ನಿರ್ದಿಷ್ಟವಾದ ಗುರಿ ಇರಬೇಕು. ನಿಮ್ಮ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಯಾವ ರೀತಿ ನಿಮ್ಮನ್ನು ಪ್ರೋತ್ಸಾಹಿಸಿದೆ, ಯಾವ ರೀತಿ ನಿಮ್ಮಲ್ಲಿದ್ದಂತಹ ದೇಶಭಕ್ತಿಯನ್ನು ಜಾಗೃತಗೊಳಿಸಿದೆ ಅಂತೀರಾ? ನಾನೊಬ್ಬ ದೇಶಕ್ಕಾಗಿ ಹೋರಾಟ ಮಾಡಿರೋ 21 ವರ್ಷ ದೇಶಕ್ಕಾಗಿ ಸೇವೆ ಸಲ್ಲಿಸಿದಂಥ ಒಬ್ಬ ಆರ್ಮಿ ಯೋಧನ ಮಗ ನಾನು. ಅದು ನನಗೆ ಬ್ಲಡ್ಡಲ್ಲಿ ಬಂದ್ಬಿಟ್ಟಿದೆ, ದೇಶ ಪ್ರೇಮ ಅನ್ನೋದು. ನನಗೊಬ್ಬರು ಲೀಡರ್ ಅನ್ನೋದು ಬೇಕಾಗಿತ್ತು. ಈ ಥರ ಒಂದು ಆರ್ಗನೈಸೇಷನ್ನು ಲೈಕ್ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಈ ಥರದೊಂದು ದೊಡ್ಡ ಆರ್ಗನೈಸೇಷನ್ ಬೇಕಾಗಿತ್ತು. ನಾನು ಮೊಟ್ಟಮೊದಲನೇದಾಗಿ ಸೇರಿಕೊಂಡಿದ್ದ ಆರ್ಗನೈಸೇಷನ್ನೇ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ನಮಗೆ ಇಲ್ಲಿ ಬಂದಾಗ ಏನಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು 3 ತಿಂಗಳ ಹಿಂದೆ ಇದಕ್ಕೆ ಜಾಯ್ನ್ ಆಗಬೇಕಾದ್ರೆ ನನ್ನ ಸ್ನೇಹಿತರು ಕೆಲವರು ಬೇರೆ ಕಾರ್ಯಕರ್ತರುಗಳು ಮಾತನಾಡುವಾಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಬಗ್ಗೆ ಹೇಳಿದರು. ಅದರಲ್ಲಿರ್ತಕ್ಕಂಥ ನಾವೇನೇನು ಪಾಲನೆ ಮಾಡಬೇಕು, ಕೋಡ್ ಆಫ್ ಕಂಡಕ್ಟ್ ಅಂತ ನಾವು ಅದನ್ನು ಕರಿತೀವಿ. ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಅವ್ರು ನಮಗೆ ಬ್ರೀಫ್ ಮಾಡಿದಾಗ ನನಗೆ ಖುಷಿ ಆಯಿತು. ಸೊ ನಮಗೆ ಅದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ, ಮಾಹಿತಿ ಸಿಕ್ತು. ವಾಟ್ ಈಸ್ IAC, ವಾಟ್ ಆಲ್ ವಿ ನೀಡ್ ಟು ಡೂ, ಏನೆಲ್ಲ ಮಾಡಬೇಕು ಇದರಲ್ಲಿ ಇದ್ಕೊಂಡು ಅಂತಂದಾಗ ನಾನು ಮೊದಲಿಂದನೂ ಈ ದೇಶ ಪ್ರೇಮದ ಬಗ್ಗೆ ಆಗಲಿ, ದೇಶದ ಜನತೆಯ ಕರ್ತವ್ಯಗಳು ಬಗ್ಗೆ ನಾನು ಜನರಿಗೆ ಒಂದಷ್ಟು ನನಗೆ ಸಿಕ್ಕ ಜನಗಳಿಗೆ ನಾನು ಹೇಳ್ತಾ ಬರ್ತಿದ್ದೆ. ಇವಾಗ ಅದೊಂದು ಮೂಮೆಂಟ್, ಒಂದು ಟೀಮೇ ಸಿಕ್ಕಿದಾಗ ಆಯಿತು ನನಗೆ. ನಾವು ಹಳ್ಳಿಗಳಿಗೆ ಹೋಗಿ ಇದನ್ನು ಕ್ಯಾಂಪೇನ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಜನತೆಯವರು ನೋಡಿದ್ರೆ ಅವ್ರಿಗೆ ಒಬ್ಬ ನಾಯಕ ಬೇಕಾಗಿತ್ತು, ಈ ಕರಪ್ಷನಿಂದ ಮುಕ್ತ ಆಗಬೇಕಾಗಿತ್ತು ಅನ್ನೋದು ಭಾಳ ಹಂಬಲ ಇದೆ ಜನಗಳಲ್ಲಿ. ಯಾಕೆಂದರೆ ಬಡವರ ಒಂದು
ಬಡವರ ಹೆಸರು ಹೇಳ್ಕೊಂಡು ರಾಜಕೀಯ ನಾಯಕರುಗಳು ಒಂದು ಮೂವ್ಮೆಂಟ್, ಒಂದು ಸಂಘಟನೆ ಬೇಕಾಗಿತ್ತು, ಎಲ್ಲರನ್ನೂ ಕೂಡ ಬಡಿದೆಬ್ಬಿಸೋದಕ್ಕೆ ಏನಾದ್ರೂ ಒಂದು ಕಾಸ್ ಬೇಕಾಗಿತ್ತು. ಆ ಕಾಸ್ ನಿಮ್ಗೆ ಇದರಲ್ಲಿ ಸಿಕ್ತು ಅಂತ ಹೇಳ್ತೀರಾ. ಓಕೆ ಓಕೆ, ಚೇತನಾ ಹಾಗೂ ಲಕ್ಷ್ಮೀನಾರಾಯಣ ಅವರೇ, ನಿಮ್ಮನ್ನು ಕೂಡ ಮಾತನಾಡಿಸ್ತೀನಿ. ಒಟ್ಟಾರೆ ಸಾಮಾಜಿಕವಾಗಿ ಭ್ರಷ್ಟಾಚಾರ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಮತ್ತು ಇದನ್ನ ಹೋಗಲಾಡಿಸೋದಕ್ಕೆ ನಾವು ಬಳಸ್ತಾ ಇರುವಂತಹ ಕ್ರಮ ಮತ್ತು ಈಗ ಏನ್ ನಡೀತಾ ಇದೆ ಹೋರಾಟ, ಅದು ಸರಿಯಾಗಿದೆ. ಇದ್ರ ಬಗ್ಗೆ ನಿಮ್ ಜೊತೆ ಚರ್ಚೆಯನ್ನ ಮಾಡ್ತೀನಿ.